ಎರಡನೇ ಕುಯಿಲು. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 17ನೇ ವಚನ. ಮತ್ತೊಬ್ಬ ದೂತನು ಪರಲೋಕದಲ್ಲಿರುವ ದೇವಾಲಯದೊಳಗಿಂದ ಬಂದನು, ಅವನಲ್ಲೂ ಸಹ ಹದವಾದ ಕುಡುಗೋಲು ಇತ್ತು ಎಂಬುದಾಗಿ ತಿಳಿಸುತ್ತದೆ. ಪ್ಯಾಲೆಸ್ಟೈನ್ ರಾಜ್ಯದಲ್ಲಿ ಕೃಷಿಕರ ಎರಡು ಮುಖ್ಯವಾದ ಕುಯಿಲುಗಳೆಂದರೆ ಒಂದು ಗೋಧಿಯ ಕುಯಿಲು, ಮತ್ತೊಂದು ದ್ರಾಕ್ಷಿ ಹಣ್ಣಿನ ಕುಯಿಲು. ಈ ಹಿಂದೆ ನಾವು ಗೋಧಿಯ ಕುಯಿಲು ನೀತಿವಂತರನ್ನು ಸೂಚಿಸುತ್ತದೆ ಎಂಬುದಾಗಿ ನೋಡಿದೆವು. ಆದರೆ ಇಂದಿನ ವಾಕ್ಯ ದ್ರಾಕ್ಷಿ ಹಣ್ಣಿನ ಕುಯಿಲು ಅದು ಅನೀತಿವಂತರನ್ನು ಸೂಚಿಸುವಂಥದ್ದಾಗಿದೆ. ಈ ಎರಡು ನ್ಯಾಯ ತೀರ್ಪುಗಳು ಸಹ ಪರಲೋಕದ ಮಹಾಪರಿಶುದ್ಧ ಸ್ಥಳದಿಂದ ಬರುವಂಥದ್ದಾಗಿದೆ. ಯಾಕೆಂದರೆ ನಮ್ಮ ದೇವರ ಸಿಂಹಾಸನವಿರುವ ಸ್ಥಳ ಪರಲೋಕದ ಮಹಾಪರಿಶುದ್ಧ ಸ್ಥಳವಾಗಿದೆ. ಆದರೆ ಈ ವಾಕ್ಯದಲ್ಲಿ ಕ್ರಿಸ್ತರಂತೆ ದೂತನ ಕೈಯಲ್ಲಿಯೂ ಸಹ ಹರಿತವಾದ ಕುಡುಗೋಲು ಇರುವುದನ್ನು ನಾವು ನೋಡುವವರಾಗಿದ್ದೇವೆ. ಇದು ನೀತಿವಂತರನ್ನು ಅನೀತಿವಂತರನ್ನು ನ್ಯಾಯ ತೀರ್ಪು ಮಾಡುವುದನ್ನು ಸೂಚಿಸುವಂಥದ್ದಾಗಿದೆ. ಯಾಕೆಂದರೆ ದೇವರು ತೀರ್ಪು ಮಾಡಿದಾಗ ಇಡೀ ಲೋಕವೇ ದೇವರು ನ್ಯಾಯವಂತನು ಸತ್ಯವಂತನು ಆಗಿ ತೀರ್ಪು ಮಾಡುವವನಾಗಿದ್ದಾನೆ ಎಂಬುದನ್ನು ಸ್ಪಷ್ಟಪಡಿಸುವಂಥದ್ದಾಗಿದೆ. ಇದಕ್ಕೆ ಕಾರಣವೇನೆಂದರೆ ಅನೀತಿವಂತರು ದೇವರ ನ್ಯಾಯ ಪ್ರಮಾಣವನ್ನು ಮೀರಿ ಮೃಗದ ಗುರುತನ್ನು ಹೊಂದಿಕೊಂಡು ಅವರ ದುಷ್ಟತನದ ಸ್ವಭಾವವು ಪರಿಪೂರ್ಣವಾಗಿರುತ್ತದೆ. ಗೋಧಿ ಮತ್ತು ಹಣಜಿಯ ಸಾಮ್ಯದಲ್ಲಿ ಎರಡು ಸಹ ಕುಯಿಲಿಗೆ ಬರುವ ತನಕ ಬೆಳೆಯಲಿ ಎಂದು ಹೇಳಿರುವುದು ದುಷ್ಟತನದ ನಿಜವಾದಂಥ ಸ್ವಭಾವ ಮತ್ತು ನೀತಿವಂತರ ಗುಣ ಸ್ವಭಾವ ಹೇಗಿರುತ್ತದೆ ಎಂಬುದರ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದಕ್ಕಾಗಿಯೇ. ಯುಗದ ಸಮಾಪ್ತಿಯಲ್ಲಿ ನಡೆಯುವ ಈ ಎರಡು ಕುಯಿಲುಗಳಿಗೂ ಒಬ್ಬನೇ ನ್ಯಾಯಾಧೀಶ, ಒಂದೇ ಆಜ್ಞೆ, ಒಂದೇ ಮಾನದಂಡವಾಗಿದ್ದು ಸಾಮ್ಯದಲ್ಲಿ ತಿಳಿಸಿದಂತೆ ಕ್ರಿಸ್ತನು ತನ್ನ ದೂತರನ್ನು ಕಳಿಸಿ ಎಲ್ಲ ಅಧರ್ಮಿಗಳನ್ನು ತನ್ನ ರಾಜ್ಯದಿಂದ ಹೊರಗೆ ಹಾಕುವವನಾಗಿದ್ದಾನೆ. ಆಗ ಈ ದುಷ್ಟರಿಗೆ ದೇವರು ನೀಡುವ ತೀರ್ಪು ಜನರು ನೀಡುವ ತೀರ್ಪಿಗಿಂತ ವಿಭಿನ್ನವಾಗಿರುತ್ತದೆ. ಆದ್ದರಿಂದ ನಾವು ಯಾವ ಕುಯಿಲಿಗೆ ಸಿದ್ಧರಾಗುತ್ತಿದ್ದೇವೆ ಎಂಬುದನ್ನು ಯೋಚಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.